ಹೋಗು ನಿಮ್ಮ ಚಿಕ್ಕಮ್ಮನು ಎಲ್ಲರನ್ನೂ ಕರ್ಕೊಂಬ ನಿನ್ನ ತಂಗಿನೂ ಎಲ್ಲರ ಜೊತೆಗೂ ಚೆನ್ನಾಗಿರು ಅಷ್ಟೇ ನಾನು ಹೇಳೋದು. ನಾನು ಅವಾಗ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು ಅಂಬೋದು. ಇವಾಗ ಹೋಗು ನಿಮ್ಮ ಚಿಕ್ಕಮ್ಮನೆಲ್ಲ ಕರ್ಕೊಂಬ. ನಿಮ್ಮ ಚಿಕ್ಕಮ್ಮನು ನಿಮ್ಮ ಅಪ್ಪಾಜಿನೂ ಎಲ್ಲಾರನ್ನೂ ಮುಂಚೆ ಹೆಂಗೆ ಒಟ್ಟಿಗಿದ್ವ ಹಂಗಿರಾನ. ಇವಾಗ ನನಗೆ ಗೊತ್ತಾತಲ್ಲ. ಇಟ್ಕೊಂಡಾಳು ಇರೋ ತನಕ ಕಟ್ಕೊಂಡಾಳು ಕೊನೆ ತನಕ ಅಂತ. ಬಿಡತ್ತ ಹೋಗ್ಲಿ, ಬೈಬೇಡ ಅವನ್ನ. ಏನೋ ಬಂದವ್ನು ಈಸ್ತೀನಿ ಊರು ಬಿಟ್ಟು ಹೋಗಿದ್ದ, ಇವಾಗ ಬಂದವನತ್ತ. ಅದೇ ಕಾಣತ್ತೆ, ನಾನು ಸಮಾಧಾನದಾಗ ಹೇಳ್ತಾ ಇದ್ದೀನಿ. ನಿನ್ನ ತಂಗಿನೂ ಎಲ್ಲ ಕರ್ದು ಕಳ್ಸಪ್ಪ, ಎಲ್ಲರ ತಗೋ ಚೆನ್ನಾಗಿರಪ್ಪ ಅಂತ ಹೇಳಿ. ಇವಾಗ ನನಗೆ ಗೊತ್ತಾತಲ್ಲ ಅಂತೇಳಿ ಈಸ್ತಿನ ನೋಡು ಊರು ಬಿಟ್ಟು ಹೋಗಿ. ಇವಾಗ ಎಷ್ಟು ನಿನಗೆ ಜವಾಬ್ದಾರಿ ಎಂಬುದು ಬಂತು. ತಗ ಇಷ್ಟು ದುಡ್ಕೊಂಬಂದಿದ್ದೀನಿ. ಇನ್ಮೇಲೆ ದುಡ್ಕೊಂಬಂದು ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ. ಅಪ್ಪ ಅವಳ ಸವಾಸ ಮಾಡಿದ್ದಕ್ಕೆ ನಿಂದಿಗೆ ಹೋಗು. ನಾನು ಇವತ್ತು ಎಷ್ಟು ಅನುಭವಿಸಿದ್ದೀನಿ ಅಂದರೆ ಅಷ್ಟು ಅನುಭವಿಸಿದ್ದೀನಿ. ಮನೆ ಕಟ್ಕೊಂಡು ನೀವು ನೆಂಟ್ರ ಎದುರಿಗೆ ಚೆನ್ನಾಗಿರೋದು ನೋಡ್ರಿ. ನೆಂಟ್ರ ಎದುರಿಗೆ ಸದ್ರ ಆಗಬಾರ್ದು. ನೆಂಟ್ರ ಎದುರಿಗೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ಈಗ ಗೊತ್ತಾಗೈತೆ ಕಾಣತ್ತೆ ಎಲ್ಲನ ಇವನಿಗೆ. ಈಗ ದೊಡ್ಕಂಬಂದು ಇಸ್ತಿನ ನೋಡು ಊರು ಬಿಟ್ಟು ಹೋಗಿ ಇವಾಗ ಬಂದಿರೋದು. ಆಯ್ತು ತಲೆನೇ ಕೆಟ್ಟು ನೀನು ಮಾಡಿರೋ ಬದುಕಿಗೆ ಎತ್ತಾನ ಹೆಂಗೆ ಹಾಳಾಗೋಗ್ಲಿ ಅಂತೇಳಿ ಸುಮ್ಮನಾಗಿದ್ದೆ. ಸಾಕು ನಮ್ಮ ಹುಡುಗ ನಾನು ಇದೀವಿ, ನನ್ನ ಮಗ ನಾನು ಸಾಕು ಅಂತೇಳಿ ಅದಕ್ಕೆ ನಾನು ಸುಮ್ಮನಾಗಿದ್ದೆ ಆಲೇನೆ. ಎತ್ತಾನ ಹಾಳಾಗೋಗ್ಲೇಳು, ಊರು ಬಿಟ್ಟು ಹೋಗ್ಲೇಳು ಅಂತೇಳಿ ಸುಮ್ಮನಾಗಿದ್ದೆ. ನಾನು ಈ ಊರಿಗೆ ಸವಾಸನೆ ಬೇಡ, ಎಲ್ಲ ನಾವು ಹೋಗಿ ಒಬ್ಬಂಟಿ ಆಗಿದ್ದು ಬಿಡೋಣ ಅಂತ ಹೋದೆ. ಹೆಂಡ್ತಿ ಮಕ್ಳನ್ನ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಮನೆಗಳವ್ರ ಸಂಸಾರ ಎಲ್ಲ ಬಿಟ್ಟು ಎಲ್ಲೂ ಹೊರಗಿರೋಕ್ಕಾಗಲ್ಲ ಅಂಬೋದು ಗೊತ್ತಾಯಿತು. ಎಷ್ಟು ದಿನ ಹೋದರೂ ಬರೋದು ತಪ್ಪಲ್ಲ. ನನಗೆ ತುಂಬ ಬೇಜಾರಾಗಿತ್ತು. ಊರು ಬಿಟ್ಟು ಹೋದೆ. ಏನು ಮಾಡೋಣ, ಊರು ಬಿಟ್ಟು ಹೋದ್ರೂ ನನ್ನ ಮನೆಗೆ ನಾನು ಬರೋದು ತಪ್ಪಲಿಲ್ಲ. ಎಲ್ಲೋದ್ರೂ ಬರಲೇಬೇಕಲ್ಲ ನಮ್ಮ ಮನೆಗೆ ನಾವು. ನಮಗೆ ಹೆಂಡ್ತಿ ಮಕ್ಕಳು ಸಂಸಾರ ಅಂದಮೇಲೆ ಒಬ್ಬ ಮನುಷ್ಯನಿಗೆ ಇರಲೇಬೇಕಲ್ಲ. ಹೆಂಡ್ತಿಗಾಗ್ಲೇಳು ಗಂಡನಿಗಾಗ್ಲೇಳು ಒಂದು ಮನೆ ಒಂದು ಸಂಸಾರ ಅಂಬೋದು ಇರಲೇಬೇಕಲ್ಲ. ಒಂದು ಜವಾಬ್ದಾರಿ, ಒಂದು ಮನೆ ಎಂಬುದು ಜವಾಬ್ದಾರಿ ಎಂಬುದು ಇರಲೇಬೇಕಲ್ಲ. ಎಲ್ಲೋಗಿ ಸುತ್ತಾಡ್ಕೊಂಬಂದ್ರೂ ನಾನು ಇಲ್ಲಿ ಬರೋಂಗೆ ಆಯ್ತಲ್ಲ. ಮತ್ತೆ ನೀನು ಎಲ್ಲೋದ್ರೂ ಇಲ್ಲಿ ಬರಲೇಬೇಕು. ನೀನು ಎಲ್ಲಿಗಾನ ಹೋಗು. ಇವಾಗ ಗೊತ್ತಾತ, ಯಾವ ಮಳೆ ಆಗಲಿ ಯಾವ ಮನೆ ಆಗಲಿ ಯಾವನೂ ಆಗಲ್ಲ. ನಮ್ಮದೇನು ದೇವರಮ್ಮನೂ ಇಂಥರಂತ ಯಾರು ಬರೆದಿರ್ತಾರೆ ಅಂತಾರ. ನಮ್ಮ ಮದುವೆ ಆದಮೇಲೆ ಚೆನ್ನಾಗಿ ಇದ್ಕೊಂಡು ಅದೇ ಶಾಶ್ವತ. ದೇವ್ರು ಯಾರನ್ನ ತಲೆ ಹಾಕಿರ್ತಾನೆ ಗಂಡ ಹೆಂಡ್ತಿ ಅಂತೇಳಿ ಅದೇ ಶಾಶ್ವತ. ಈ ಹೊರಗಿನ ಸಂಬಂಧ ಎಲ್ಲನ ತಾತ್ಕಾಲಿಕ. ನನಗೆ ಇವಾಗನ ಗೊತ್ತಾತಲ್ಲ, ಈಗನ ಅನುಭವಿಸ್ತಾ ಗೊತ್ತಾತಲ್ಲ ನಿನಗೆ. ಸಖತ್ ಅನುಭವಿಸ್ಬಿಟ್ಟೆ. ಎಲ್ಲೋದ್ರೂ ಬರಲೇಬೇಕಲ್ಲಪ್ಪ ಮನೆಗೆ. ನಾನು ಬೇಡ ಅಂತ ಹೊರಟೋಗಿದ್ದೆ. ಇಲ್ಲಿ ಬರೋದೇ ಬೇಡ, ಮನೆ ಬೇಡ, ಸಂಸಾರ ಬೇಡ, ಏನೂ ಬೇಡ ಅಂತ ಅಂದ್ಕೊಂಡಿದ್ದೆ ನಾನು. ಹೋಗು ನಿಮ್ಮ ಚಿಕ್ಕಮ್ಮನ ಮೀನನ್ನು ಎಲ್ಲರನ್ನೂ ಕರಿ. ಅವಳನ್ನ ಕರಿತೀಯ, ಸುಮ್ಮನಿರು. ಅವಳನ್ನ ಕರಿಬೇಡ. ಅವಳನ್ನ ಕರಿತೀಯಳು. ಅವಳನ್ನ ಕರಿ ಅಂತದ್ದೇನು ನಿನಗೆ? ಏನು ಕರಿಬೇಡ. ಅವಳೇ ಕೂತಾವಳೆ. ಅವಳು ಬಂದು ಇನ್ನೂ ಅವಳು ಇವಾಗ ಕರ್ದೊಟ್ಟನ್ನು ನಾವು ವ್ಯವಸ್ಥೆ ಕರೆದಿಲ್ಲ ಹೇಳಿ. ಅವಳನ್ನ ಕರಿತೀಯ. ಬೆಲೆ ಕೊಡ್ದಿಲ್ದಾರನ್ನ ಯಾವುದೇ ಕಾರಣಕ್ಕೂ ಬಿಸಾಕೊಂಡಿರ್ಬೇಕು, ಕರಿಯಕ್ಕೆ ಹೋಗ್ಬಾರ್ದು. ಬೇಡ, ಕರಿಬೇಡ. ಅವಳನ್ನ ಕರಿತೀಯ. ಬೇಡ. ಯಾವ ಚಿಕ್ಕಮ್ಮನೂ ಕರಿಯೋದು ಬೇಡ, ಯಾವ ಅವಳನ್ನೂ ಕರಿಯೋದು ಬೇಡ, ಏನೂ ಬೇಡ. ಅಲ್ಲ ಕಣತ್ತೆ, ಪಾಪ ಅವ್ರಿಗೆ ಇನ್ನು ಯಾರ ಇದ್ದಾರೆ ಹೇಳು, ಮಕ್ಕಳಿಲ್ಲ ಏನಿಲ್ಲ. ಅವಳು ಮೀನ ಬರ್ತಾ ಹೋಗ್ತಾ ಅವಳು ಚೆನ್ನಾಗಿರಲಿ, ಮನೆ ಹೆಣ್ಣು ಮಗಳು ಬರಲಿ ಚೆನ್ನಾಗಿರಲಿ ಅಂತ. ನನಗೆ ಇದೆಲ್ಲ ಬರಲೇ ಇಲ್ಲ ತಲೆಯಕ್ಕೆ. ಯಪ್ಪ ಎಲ್ಲರ ತಗೋ ದಾಡ್ಕೊಂಡಾಗ ಜನ ನನ್ನ ಯಾವ ದೃಷ್ಟಿಲಿ ನೋಡಿದ್ರು, ಯಾವ ರೀತಿ ಅಂತೇಳಿ ಯಪ್ಪ ಈ ಕೆಲಸ ಮಾಡಿದಾಗ ಗೊತ್ತಾಯ್ತು. ಎಲ್ಲ ಚೆನ್ನಾಗಿದ್ದಾಗ ಯಾರನ್ನೂ ಮಾತಾಡ್ಸಿದ್ರೇನು ಅಂತಿದ್ದೆ ನಾನು. ಎಂದೆಂದು ಶಾಂತಮ್ಮರ ಮನೆ ಹೊಸ್ಲು ತೊಳೆದವಳಲ್ಲ ನಾನು. ಯಾವತ್ತೂ ನಾನು ಶಾಂತಮ್ಮರ ಮನೆ ಹೊಸ್ಲು ತೊಳೆದವಳಲ್ಲ. ಊರು ಬಿಟ್ಟು ಹೋಗಿ ಇದು ಸುಸು ಕೈಗೆ ಸಿಗಬಾರ್ದು ಅಂತ ಹೇಳಿ ಈಗ ಬಂದವನಿ. ಊರು ಬಿಟ್ಟು ಹೋಗಿ ದುಡ್ಕೊಂಡು ಎಂಟಿ ಕೈ ಕೊಡೋಕೆ ಬಂದವನಿ. ನೀನು ಮಾತಾಡಬೇಡ, ಹೋಗ ಹಸಿಕೆ. ಇನ್ನು ಹೋದ್ರೆ ಸರಿ ಜಾಡ್ಸ್ ಹೊಡೆದು ಬಿಡ್ತೀನಿ ನಿನಗೆ. ಅಲ್ಲ ಎಂಟಿ ಕೈಗೆ ದುಡ್ಡು ತಗೊಂಬಂದು ಕೊಟ್ಟಿದೆಯಲ್ಲ ನೀನು. ಅಬ್ಬಾ ನೀನು ಎಂತನಿರ್ಬೋದು. ಊರು ಬಿಟ್ಟು ಹೋಗಿ ಈಗ ದುಡ್ಡು ತಗೊಂಬಂದಿದೆಯಲ್ಲ, ನೀನೇ ಬುದ್ಧಿವಂತ. ನನ್ನ ಜೀವನ ಎಲ್ಲ ಹಾಳು ಮಾಡಿ. ಬಲ ಒಳ್ಳೇನಲ್ಲ ನೀನು. ಎಂತನಂಬೋದು ಗೊತ್ತಾಯ್ತು ನೀನು. ಸರಿಯಾಗಿ ಹೇಳ್ತೀನಿ ಅವಳಿಗೆ. ಸುಮ್ಮನೆ ಬಿಟ್ಟರೆ ನೋಡು, ನಾನು ಯಾಕೆ ಹೊಡಿತಾ ಇದ್ದೀರಾ? ಸುಮ್ಮನೆ ಬಿಟ್ಟರೆ ಸರಿ, ನಾನು ನೋಡೋದು ಬಿಟ್ರೆ ನೋಡು. ಮತ್ತು ಇನ್ನು ಯಾವ ಮಕ್ಕ ಇಕ್ಕೇಳಿ ಇಲ್ಲಿ ಕೇಳಕ್ಕೆ ಬಂದಿದ್ಯೆ? ಮಾನ ಮರ್ಯಾದಿಲ್ದಾಳು ನನ್ನ ಗಂಡನಂತ ಚೆನ್ನಾಗಿರ್ತಾನೆ ಅಂತ ಹೇಳಿ ಬಂದಿದ್ಯಾ ನೀನು ಇಲ್ಲಿಗೆ? ಹೋಗಿ ಆಸಿಕೆ ಹೋಗಿ. ಶಿವನಿ ಓಡೋಗು ಸಮಯ, ಓಡೋಗು. ದುಡ್ಡು ಕಿತ್ಕೊಂಡು ಓಡೋಗು. ಕಳ್ಳಿ ದುಡ್ಡು ಕಿತ್ಕೊಂಡು ಹೋಗಕ್ಕೆ ಬಂದವಳೆ ಇವಳು. ದುಡ್ಡು ಕಿತ್ಕೊಂಡು ಹೋಗಕ್ಕೆ ಬಂದವಳೆ. ದುಡ್ಡು ಕಿತ್ಕೊಂಡು ಸೌಮ್ಯ, ದುಡ್ಡು ಕಿತ್ಕೊಂಡು ಹೋದ್ಲು. ಕಿತ್ಕೊಂಡು ಹೋದ್ರು ಹೋಗ್ತಾಳೆ. ಅದನ್ನ ಹೆಂಗೆ ಇಸ್ಕೋಬೇಕು ಅಂಬದು ನನಗೆ ಗೊತ್ತೈತೆ. ಸುಮ್ಮನಿರು. ಅವಳೇನೋ ತಿಳ್ಕೊಬಿಟ್ಟಾಳು. ನಾನೆಲ್ಲ ಇಸ್ಕೊಂತೀನಿ, ಸುಮ್ಮನಿರತ್ತೆ. ನಾನೆಲ್ಲ ಇಸ್ಕೊಂತೀನಿ. ಕಿತ್ಕೊಂಡು ಹೋದ ಇಟ್ಕೆ ಸುಮ್ಮನೆ ಬಿಡ್ತಾಳೆ ಅಂತ ತಿಳ್ಕೊಬಿಟ್ಟಾಳು ಅವಳು. ನಾನೆಲ್ಲ ಹೆಂಗೆ ತಗಿಸ್ಬೇಕು ಅಂಬದು ನನಗೆ ಗೊತ್ತೈತೆ. ಸುಮ್ಮನೆ ನಾನೆಲ್ಲ ಇಸ್ಕೊಂತೀನಿ. ಅಲ್ಲ ನೋಡಿ ಎಷ್ಟು ಧೈರ್ಯವಾಗಳು ದುಡ್ಡು ಕಿತ್ಕೊಂಡು ಹೆಂಗೆ ಹೋಗ್ತಾಳೆ. ಅಬ್ಬಾ ಬಲಮೀರಿ ಹೇಳಪ್ಪ ಇವಳು. ಅಲ್ಲ ಸೌಮ್ಯ, ಹೋಗಿ ಸೌಮ್ಯ, 4 ಕೇಟ್ ಬಿತ್ತು ಸರಿಯಾಗಿ ಇಸ್ಕೊಂಬರೋಗಿ ಹೋಗು. ಹೋಗು ಇಸ್ಕೊಂಬರೋಗಿ ಹೋಗು. ನಾನೆಲ್ಲ ಇಸ್ಕೊಂತೀನಿ, ಸುಮ್ಮನಿರು. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನೆಲ್ಲ ಇಸ್ಕೊಂಬದು ಗೊತ್ತಾಯ್ತು ನನಗೆ.
ನಾನೆಲ್ಲ ಅವಳ ಕಿತ್ಕೊಬತ್ತೀನಿ. ಅವಳಾಗಿ ಅವಳು ತಂದು ಕೊಡ್ಬೇಕು ಹಂಗೆ ಮಾಡ್ತೀನಿ ನಾನು. ಅವಳೇನ ತಿಳ್ಕೊಬಿಟ್ಟಾಳ ಅವಳಾಗಿ ಅವಳು ತಗೊಮ್ಮ ಸೊಮ್ಮೆ ನಿನ್ನ ದುಡ್ಡು ಅಂತ ತಂದು ಕೊಡಬೇಕು, ಕಿತ್ಕೊಂಡು ಹೋಗಿ ಅವಳಾಗಿ ಅವಳು ತಂದು ಕೊಡ್ಬೇಕು. ಸುಮ್ಮನಿರು ನೀನು, ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನಾನೆಲ್ಲ ಇಸ್ಕೊಂತೀನಿ. ಅವಳು ಓದ್ಕೊಂಡು ಓದಾಡ್ಕೆ ಬಿಡ್ತಾಳೆ ಅಂತ ಅನ್ಕೊಬಿಟ್ಟ ಅವಳೆ. ಸುಮ್ಮನಿರು. ಎಷ್ಟೈತೆ ಹೇಳೋದು? 1,00,000 ಐತೆ, 1,00,000 ರೂಪಾಯಿ ಐತೆ. ಅದು ದುಡ್ಕೊಂಬಂದಿರೋದು ನಾನು. ಆದರೆ 1 ರೂಪಾಯಿ ಕಮ್ಮಿ ಇದ್ದರೂ ಇಸ್ಕೊಂಬಲ್ಲ ನಾನು. ಸುಮ್ಮನೆ ನನಗೆ ಗೊತ್ತೈತೆ ಅವಳಿಗೆ ಹೆಂಗೆ ಮಾಡಬೇಕು, ಹೆಂಗೆ ಇಸ್ಕೋಬೇಕು ಅಂಬೋದು ನನಗೆ ಗೊತ್ತೈತೆ. ಇಸ್ಕೊಂತೀನಿ ಸುಮ್ಮನೆ. ಹೋಗು ತಿರ್ಗಿ ಆಮೇಲೆ ಇಲ್ಲ ಅಂತಂದ್ರೆ ಏನು ಮಾಡ್ತೀವಿ? ಹಿಂಗುಂಟೇನೆ ಹೋಗಿ 4 ತೀಡಿ ಇಸ್ಕೊಂಬರೋಣ ನಡಿ. ಇಲ್ಲೇನೆ ಸುಮ್ಮನೆ ನಾವು ಮಾತಾಡ್ತಾ ನಿಂತ್ಕೊಂಡ್ರೆ ಅಷ್ಟೇ. ಅಯ್ಯೋ ಹೋಗೋಣ ನಡಿ, ಇಸ್ಕೊಂಬರೋಣ. ಹಿಂಗೆ ಬಿಟ್ಟರೆ ಆಗಲ್ಲ. ಎಲ್ಲನ ಅವಳು ನೀಗ್ಲಿಕ್ತಾಳೆ, ಎಲ್ಲ ನೀಗ್ಲಿಕ್ಕಿ ಎಲ್ಲ ಹಾಳು ಮಾಡಿ ಇಕ್ತಾಳೆ. ಅಮ್ಮ, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಮ್ಮ ಅವಳು ಕಿತ್ಕೊಂಡು ಹೋಗ್ಬಿಟ್ಲು. ನಾನು ಇಷ್ಟು ದಿವಸ ಊರು ಬಿಟ್ಟು ಹೋಗಿ ನಾನು ಯಾರು ಸವಾಸನೂ ಮಾಡಬಾರ್ದು, ನನ್ನ ಪಾಡಿಗೆ ನಾನು ಇರಬೇಕು ಅಂತ ಹೇಳಿ ನಾನು ಇಷ್ಟು ದಿವಸ ದುಡ್ದಿರೋ ದುಡ್ಡು ಅದು ಕಷ್ಟಪಟ್ಟು ಹೋಗಿ ಸೌಮ್ಯ, ನಾನು ದುಡ್ದಿರೋ ದುಡ್ಡು ಇಸ್ಕೊಂಡು ಬಾ. ನೀನು ಆ ದುಡ್ಡನ್ನ ನಾವೇ ಹಿಡ್ಕೊಂಬಕ್ಕಾಗ್ತಿರ್ಲಿಲ್ಲ, ಎತ್ತಿಕಾನ ಬರ್ತಿರ್ಲಿಲ್ಲ ಕೈಯಾಗೆ ಹಿಡ್ಕೊಂಬೋದು. ನೋಡಿ ನಾವಿಬ್ಬರಲ್ಲಿ ಹಿಡ್ಕೊಂಡು ಹೋಯ್ತಿದ್ರು ಕೊಸರಿಕೊಂಡು ದುಡ್ಡು ಕಿತ್ಕೊಂಡು ಓಡೋಗ್ಬಿಟ್ಲಲ್ಲ ಅವಳು. ತಾಡಿ ಅವಳಾಗಿ ಅವಳು ಕೊಡ್ಬೇಕಣತೆ. ಹಂಗೆ ಮಾಡ್ತೀನಿ ನಾನು. ಕೊಡ್ದಂಗೆ ಒಂದು ಇರಲಿ ಅವಳನ್ನ. ಊರು ಬಾಕ್ಲ ಕೇಳ್ಕೊಂಡು ಹೋಗ್ತೀನಿ. ಊರು ಬಾಕ್ಲ ಕೇಳ್ಕೊಂಡೋಗಿ ಊರಾಗೆಲ್ಲ ಮರ್ಯಾದೆ ತೆಗಿತೀನಿ. ಅಲ್ಲ ಇವಳು ಎಷ್ಟು ಸುಲಭವಾಗಿ ನನ್ನ ಗಂಡನ ತಗ ಬಂದು ದುಡ್ಡು ಕಿತ್ಕೊಂಡ್ಬಂದ್ಲು ಅಂತ ಹಿಂಗೆ ಹೇಳ್ತೀನಿ. ಅದು ಹೆಂಗೆ ಬಂದು ಕಿತ್ಕೊಳೋದು ನನ್ನ ಗಂಡನ ತಗ ದುಡ್ಡ ಅಂತ ಹೇಳಿ ಕೇಳ್ತೀನಿ ನಾನು. ಅಯ್ಯೋ ದೇವ್ರೆ, ಅವಳೇ ಹೇಳಿರ್ಬೇಕು ಅವಳು ಕಮ್ನೇನೆ. ಅಯ್ಯೋ ಸುಮ್ಮನಿರತ್ತೆ. ಅವ್ರ ಮೇಲೆ ಇವ್ರ ಮೇಲೆ ಯಾಕೆ ಸುಮ್ಮನೆ ಗುಬ್ಬೆ ಕುಂಡ್ರಿಸಿ ಮಾತಾಡ್ತೀಯ? ಸುಮ್ಮನಿರು. ಸುಮ್ಮನೆ ಹಿಂಗೆಲ್ಲ ನೀನು ಮಾತಾಡಬೇಡ ನೀನು. ಮತ್ತೆ ಅವಳೇ ಹೇಳ್ಕೊಡೋದು. ಅವಳೇ ಹೇಳ್ಕೊಡೋದು. ನೀನು ನಿಂತಣ್ಣ ಲೋಕ ಮತ್ತೆ ಹೆಂಗೆ ಕರಿತೀನಿ ಅಂತೀಯ? ಅವಳೇನೇ ಅಂದ್ರು ಕರಿಯಕ್ಕೆ ಹೋಗ್ಬಾರ್ದು. ಸುಮ್ಮನಿರು. ಅವಳ ಬುದ್ಧಿನೇ ಬಿಡೋದಿಲ್ಲ. ಅವಳಾಗಿ ಅವಳು ದುಡ್ಡು ಕೊಡಬೇಕು. ಅವತ್ತೆ ಹಂಗೆಲ್ಲ ಮಾಡಲ್ಲ. ಸುಮ್ಮನೆ ಯಾಕೆ ಹಿಂಗೆ ಮಾತಾಡ್ತೀವಿ? ಸುಮ್ಮನಿರತ್ಲ. ನಮಗೆ ಮಾತಾಯಿ ಅಯ್ಯಪ್ಪ ಈಗಳಪ್ಪ ಇಷ್ಟು ದಿನ ನೆಮ್ಮದಿಯಾಗಿದ್ದೆ. ಗಂಡಿಲ್ಲ ಅಂತ ಅಂದ್ಕೊಂಡು ನೆಮ್ಮದಿಯಾಗಿದ್ದೆ. ಗಂಡನೇ ಇಲ್ಲ, ಆಳೆನೇ ಸತ್ತೋಗ್ಬಿಟ್ಟವನಿ ಅಂತ ಅಂದ್ಕೊಂಡಿದ್ದೆ. ನಾನು ನನ್ನ ಮಗ ಸಾಕು, ನಮ್ಮ ಅತ್ತೆ ಐದೀವಿ ಅಂತ ಅಂದ್ಕೊಂಡಿದ್ದೆ. ಇವಾಗ ನೀನು ಯಾಕೆ ಬಂದೆ? ಎಲ್ಲನ ಹಾಳಾಗಿ ಹೋಗು. ಅಲ್ಲ ಸೌಮ್ಯ, ನಾನು ಏನು ಮಾಡಿದೆ ಅಂತ ನೀನು ಹಿಂಗೆ ಆಡ್ತಾ ಇದೆಯಾ? ನಾನು ದುಡ್ದು ನಾನು ನಿನ್ನ ಕೈಗೆ ತೊಗೊಂಬಂದು ಕೊಡ್ತಾ ಇದ್ದೆ. ಅದನ್ನು ಅವಳು ಕಿತ್ಕೊಂಡು ಹೋದ್ಲು. ಅವಳು ಕಿತ್ಕೊಂಡು ಹೋಗಿದ್ದಕ್ಕೆ ನಾನೇನು ಮಾಡೋಣ? ಅವಳು ಕಿತ್ಕೊಂಡು ಹೋಗಿದ್ದು ಅವಳು ಸೌಮ್ಯ. ಅವಳು ಕಣೆ ಕಿತ್ಕೊಂಡು ಹೋಗಿದ್ದು. ಅವಳು ಕಿತ್ಕೊಂಡು ಹೋದ್ರೆ ನೀನು ಬಂದಿದ್ದಕ್ಕೆ ತಾನೇ ಇಸ್ತೀನಿ. ನಾನು ಹೆಂಗೆ ನೆಮ್ಮದಿಯಾಗಿದ್ದೆ. ನಾನು ಯಾರ ತಂಟೆ ಸವಾಸಕ್ಕೂ ಹೋಗ್ದಂಗತ್ತ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಉಂಡ್ಕೊಂಡು ನಾನು ಹೆಂಗೆ ನಿಮ್ಮದಾಗಿದ್ದತ್ತ, ಹೆಂಗನ ಹಾಳಾಗಿ ಹೋಗ್ಲೇಳು ಅಂತ. ನೀನು ಮಾಡಿರೋ ಅಲ್ಕ ಕೆಲ್ಸಕ್ಕೆ ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ನಿಜವಾಗ್ಲೂ ನೀನು ಮಾಡಿರೋದಕ್ಕೆ ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತೇ? ಅದರಲ್ಲ ವೀಕ್ಷಕರೇ, ನನ್ನ ಗಂಡ ಇಷ್ಟು ದಿವಸ ಮನೆಗೆ ಬಂದಿರಲಿಲ್ಲ. ಇವತ್ತು ದುಡ್ಕೊಂಡು ತಗೊಂಬಂದಿದ್ದಾನೆ. ಅದನ್ನ ಕೊಡೋದಕ್ಕೆ ಬಂದಿರೋದಕ್ಕೆ ಅದನ್ನು ನೋಡಿದಂಥ ಈ ಸುಸು ಮುಂದೆ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಲು. ಅವಳಾಗಿ ಅವಳು ತೊಗೊಂಬಂದು ಕೊಡಬೇಕು. ಹಂಗೆ ಮಾಡ್ತೀನಿ ನಾನು. ಅವಳಾಗಿ ಅವಳು ತಂದು ಕೊಡ್ಬೇಕು ನಾನು ಮುಂದಕ್ಕೆ. ಹಂಗೆ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ಸೌಮ್ಯನೇ ಅಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.